ವೈದ್ಯಕೀಯ ಪರೀಕ್ಷೆಗೊಳಗಾಗಿ ಡಿಸೆಂಬರ್ 8ನೇ ತಾರೀಕು ದೇಶದಾದ್ಯಂತ ಎಲ್ಲ ರೈತರು ಕೂಡ ರಸ್ತೆಗಿಳಿತಿದ್ದಾರೆ, ಪ್ರತಿಭಟನೆ ಮಾಡ್ತಿದ್ದಾರೆ, ಬಂದ್ಗೆ ಕರೆ ಕೊಡಲ್ಲ. ಇದಕ್ಕೆ ಅಫ್ಕೋರ್ಸ್ ದೇಶದ ಹಲವಾರು ಕಡೆ 18ಕ್ಕೂ ಹೆಚ್ಚು ವಿರೋಧ ಪಕ್ಷಗಳು, ಅದು ಅಖಿಲ ಭಾರತ ಕಾಂಗ್ರೆಸ್ ಕಮಿಟಿ, ತೃಣಮೂಲ ಕಾಂಗ್ರೆಸ್, ಸಮಾಜವಾದಿ ಪಕ್ಷ, ಬಹುಜನ ಸಮಾಜವಾದಿ ಪಕ್ಷ, ಇಲ್ಲಿ DMK ಅವರು, TRSನವರು ಎಲ್ಲರೂ ಕೂಡ ಸಾಥ್ ಕೊಟ್ಟಿದ್ದಾರೆ. ಹಾಗಾಗಿ ನಾಡಿನ ಬಂದ್ ದೊಡ್ಡ ಮಟ್ಟದಲ್ಲಿ ಯಶಸ್ವಿಯಾಗೋ ಲಕ್ಷಣ ಕಾಣಿಸ್ತಾ ಇದೆ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಹುಬ್ಬಳ್ಳಿಯಿಂದ ಕಳಸಾ ಬಂಡೂರಿ ಸಮಿತಿ ಅಧ್ಯಕ್ಷರು ಸಿದ್ದಣ್ಣ ತೇಜ್ ಅವರು ಕೂಡ ಇದ್ದಾರೆ. ಸಿದ್ದಣ್ಣ ತೇಜ್ ಅವರೇ, ವೆಲ್ಕಮ್ ಬ್ಯಾಕ್. ನನಗೆ ಹೇಳಿ, ಇತ್ತೀಚಿನ ಈ ಬೆಳವಣಿಗೆ ನೀವೇನು ಹೇಳ್ತಿದ್ದೀರಿ, ಕೇಂದ್ರ ಸರ್ಕಾರ ತರಕ್ಕೆ ಹೊಟ್ಟಿರೋದು ರೈತರಿಗೆ, ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ, ಇದು ಕಾರ್ಪೊರೇಟ್ ವಲಯಕ್ಕೆ, ಉದ್ಯಮಿಗಳಿಗೆ ಮಾತ್ರ ಅನುಕೂಲ ಆಗ್ತಾ ಇದೆ ಅಂತ ನೀವು ಓದಿದಿರಿ, ಅಳೆದು ತೂಗಿದಿರಿ ಎಲ್ಲ ಸಾಧಕ ಬಾಧಕಗಳನ್ನು. ಕೇಂದ್ರ ಸರ್ಕಾರದ ಮೇಲೆ ರೈತರಿಗೊಂದು ನಂಬಿಕೆ, ವಿಶ್ವಾಸ ಹೋಗ್ತಾ ಇದೆಯಾ? ಸರ್, ಹೋಗ್ತಾ ಇದೆ. ನಾವು 2014ರಲ್ಲಿ ಮೊದಲನೇ ಪಕ್ಷ ಬಿಜೆಪಿಯವರು ಸ್ವಾಮಿನಾಥನ್ ಆಯೋಗದ ವರದಿಯನ್ನ ಪ್ರಣಾಳಿಕೆಯಲ್ಲಿ ಹಾಕಿದ್ ನೋಡಿದಾಗ ನಾವು ಬಹಳ ಖುಷಿ ಇದ್ದೇವೆ. ಯಾಕಂದ್ರೆ ನಮ್ಮನ್ನ ಕರೆದು ಡೆಲ್ಲಿಯಲ್ಲಿ ಸುಮಾರು ಸಂಘಟನೆಯರು ಕರೆದು ನಮ್ಮ ಜೊತೆ ಚರ್ಚೆ ಆಗಿತ್ತು. ಅವಾಗ ನಮ್ಮ ಪುಟ್ಟಣ್ಣವರು ಕೂಡ ಜೀವಂತ ಇದ್ರು. ಅವ್ರು ಎಲ್ಲರೂ ಸೇರ್ಕೊಂಡು, ಇಲ್ಲ ಈ ಪಕ್ಷ ಏನೋ ನಮ್ಮ ಜೊತೆಗೆ ಒಳ್ಳೆತನ ನಡ್ಕೊಳ್ತಾ ಇದೆ, ಸ್ವಾಮಿನಾಥನ್ ಆಯೋಗದ ವರದಿ ಶಿಫಾರಸ್ ಮಾಡಿದ್ರೆ ನಮ್ಮ ಸಮಸ್ಯೆಗಳೆಲ್ಲ ಬಗೆಹರಿತವೆ, ನಾವು ಇನ್ಮೇಲೆ ಆರಾಮಾಗಿ ನಿರಾಳವಾಗಿ ಜೀವನ ಮಾಡ್ಬೋದಂತ. ಇವರು ಸರ್ಕಾರ ಬಂದ್ 3ನೇ ತಿಂಗಳಿಗೆ ಸ್ವಾಮಿನಾಥನ್ ಆಯೋಗದ ವರದಿಯನ್ನ ನಾವು ಶಿಫಾರಸ್ ಮಾಡಕ್ಕಾಗಲ್ಲ ಅಂತೇಳಿ ಏನ್ ಸುಪ್ರೀಂ ಕೋರ್ಟಿಗೆ ರಿಟ್ ಹೋಗಿ ಹಿಂದ್ ಸರದಲ್ಲ ಸರ್, ಅವಾಗಲೇ ನಮ್ಗೆ ಇವ್ರ ಮೇಲೆ ಸ್ವಲ್ಪ ಡೌಟ್ ಬರಕ್ ಸ್ಟಾರ್ಟ್ ಆಯ್ತು. ಕ್ರಮೇಣ ನೋಡಿದ್ರೆ ಇಲ್ಲಿ ಕರ್ನಾಟಕದಲ್ಲಿ ಭೂ ಸುಧಾರಣೆ ಕಾಯ್ದೆಯನ್ನ ಹಾಕಿದ್ರು. ಕಡೆಗೆ ಹೋರಾಟಗಳು ಮಾಡಿದ ಮೇಲೆ ಸ್ವಲ್ಪ ಅದನ್ನ ಹೆಚ್ಚು ಕಡಿಮೆ ಮಾಡಿ ಮತ್ತೆ ತಮ್ಮದೇ ಆಗಿರುವಂತ ಕೆಲಸ ಮಾಡಿದ್ರು. ಈಗ APMCಯಲ್ಲಿ ನೋಡಿ ಸರ್, ನಾವು ರೈತರು ಒಂದು APMC ಜೊತೆಗೆ ನೇರವಾದಂತ ಸಂಬಂಧ ಇರ್ತದೆ. ನಾವು ದುಡ್ಡು, ಯಾಕಂದ್ರೆ APMCಯಲ್ಲಿ ಹೋಗಿ ಅವ್ರ ಹತ್ರ ಬೇಕಾದಾಗ 10,000 20,000 ರೂಪಾಯಿ ಇಸ್ಕೊಳ್ತೇವೆ. ಅವ್ರು ನಮ್ಗೆ ಅದೇ ರೀತಿ ಬಡ್ಡಿ ತಗೊಳ್ತಿರೋದಿಲ್ಲ. ಅವ್ರು ಯಾವ ರೇಟಿಂಗ್ ಮಾರ್ಕೆಟ್ ಅಲ್ಲಿ ಮಾರ್ತಿರ್ತದ ಅದನ್ನ ಹರಾಜು ಮಾಡಿ ಆ ರೇಟ್ನ ನಮ್ಮಲ್ಲಿ ಇರುವಂತ ಬೆಳೆದಂತ ಪದಾರ್ಥಗಳನ್ನ ತಗೊಳ್ತಿರ್ತಾರೆ. ಮತ್ತೆ ನಾವು ಅರ್ಧ ಇಲ್ಲಿ ಮಾರ್ತೇವೆ, ಅರ್ಧ ಇನ್ನು ಚಲೋ ರೇಟ್ ಬಂದಲ್ಲಿ ಮಾರ್ತಿರ್ತೇವೆ. APMCಗೆ ನಮ್ದೇ ಆಗಿರುವಂತ ಸಂಬಂಧ ಇರ್ತದೆ. ಈಗ ನಾಳೆ ಕಾರ್ಪೊರೇಟ್ ಕಂಪ್ನಿ ಬಂದ ಮೇಲೆ ಅವ್ರ ಜೊತೆಗೆ MOU ಮಾಡ್ತೇವೆ. ಉದಾಹರಣೆಗೆ ಒಂದು ಜೋಳ ಒಂದು 2,000 ರೂಪಾಯಿಗೆ ಇವ್ರ ಜೊತೆಗೆ MOU ಮಾಡ್ತೇವೆ. ಮಾಡಿದಿನ ಮಾರ್ಕೆಟಲ್ಲಿ 3,000 ರೂಪಾಯಿ ಇರ್ತದೆ. ಅವ್ನ 3,000 ರೂಪಾಯಿ ಮಾರಕ್ಕಾಗಲ್ಲ, ಇವ್ರದೇ ರೇಟಿಗೆ ಕೊಡಬೇಕು. ಮತ್ತು ತೂಕದ ವಿಷಯ ಬಂದಾಗ ಇವ್ರಿಗೆ ಪ್ರಶ್ನೆ ಮಾಡಬಾರ್ದಂತಿದೆ. ರೇಟಿನ ವಿಷಯ ಬಂದಾಗ ಇವ್ರೇನು ಹೇಳ್ತಾರೆ ಅದೇ ರೇಟಿಗೆ ಕೊಡ್ಬೇಕಂತಿದೆ. ಹಲವಾರು ಕಂಪನಿ ಪರವಾಗಿರುವಂಥ ಆ್ಯಕ್ಟ್ಗಳನ್ನು ಇವರು ಹಾಕಿದ್ರಿಂದ ಅದು ಎಲ್ಲೇ ಒಂದು ಕಡೆ ಇದು ಕಾರ್ಪೊರೇಟ್ ಕಂಪನಿ ಜೊತೆಗೆ ಇದೆ, ನಮ್ಮ ವಿರುದ್ಧ ಇದೆ ಅಂತೇಳಿ ಬಹಳ ಸ್ಪಷ್ಟವಾಗಿ ಅನಿಸ್ತಾ ಇದೆ ಸರ್. ಹಿಂಗಾಗಿ ಮತ್ತೆ ಈ ಕಾನೂನು ತರೋಕ್ಕಿಂತ ಪೂರ್ವದಲ್ಲಿ ಇದನ್ನ ಮಾಡಬೇಕಾಯ್ತು, ಚರ್ಚೆ ಮಾಡಬೇಕಾಯ್ತು. ವಿಧಾನಸಭೆಯಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡಬೇಕಾಯ್ತು. ಯಾಕೆ ಹೆದರಿಕಿದೆ? ಎಲ್ಲರ ಜೊತೆಗೆ ಚರ್ಚೆ ಮಾಡಬೇಕಾಯ್ತು, ಸಾಧಕ ಬಾಧಕಗಳಿಗೆ ಚರ್ಚೆ ಆಗಬೇಕಾಯ್ತು. ಈ ತರ ನಾವು APMC ಕಾಯ್ದೆ ತಿದ್ದುಪಡಿ ಮಾಡ್ತಾ ಇದ್ದೇವೆ, ಅದಕ್ಕೆ ಏನಿದೆ ಅದ್ರ ಬಗ್ಗೆ ಸಾಧಕ ಬಗ್ಗೆ ಚರ್ಚೆ ಮಾಡಬೇಕಾಯ್ತು. ಇವ್ರಿಗೆ ನೋಡಿ ಸರ್, ಇದರಲ್ಲಿ ಸಂಪೂರ್ಣವಾಗಿ ಕಾರ್ಪೊರೇಟ್ ಕಂಪನಿ ಪರವಾಗಿ ಇರುವುದರಿಂದ ನಾಳೆ ವಿರೋಧ ಪಕ್ಷದವರು ಇದನ್ನ ವಿರೋಧಿಸ್ತಾರೆ. ಬೇಡ, ಈಗಲೇ ಸುಗ್ರೀವಾಜ್ಞೆ ಮುಖಾಂತರ ತಂದುಬಿಟ್ರೆ ಸುಮಾರು ಕರೋನಾ ಹೋಗೋದಿನ್ನು 6-7 ತಿಂಗಳಾಗ್ತದೆ, ವ್ಯಾಕ್ಸಿನ್ ಸಿಗುದಿಲ್ಲ, ಅಷ್ಟರೊಳಗಡೆ ನಮ್ಮ ಕೆಲಸ ಎಲ್ಲ ನಾವು ಮಾಡ್ಕೊಂಡ್ಬಿಡೋಣ ಅಂತ ಒಂದು ನಿಟ್ಟಿನಾಗ ಮಾಡ್ಕೊಂಡಾರ. ಆದ್ರೆ ಇವ್ರಿಗೆ ಇದು ಗೊತ್ತಿಲ್ಲ, ಈ ದೇಶದಲ್ಲಿ ಯಾವಾಗೂ ಕೂಡ ನಾವು ಹೋರಾಟದಿಂದನೇ ಬಂದಂತವ್ರು. ಅದು ಸಾವಿರಾರು ವರ್ಷದ ಇತಿಹಾಸ ಇರುವಂತ ಈ ದೇಶ. ನಾವು ಬ್ರಿಟಿಷರನ್ನೇ ಓಡಿಸಿದ್ದೇವೆ, ನಮ್ಮ ವಿರುದ್ಧ ಇರುವಂತ ಸರ್ಕಾರನ ಓಡಿಸಿದ್ದೇವೆ, ನಮ್ಮ ವಿರುದ್ಧ ಅಧಿಕಾರಿಗಳನ್ನ ಓದಿಸಿದ್ದೇವೆ, ನಮ್ಮ ಪರವಾಗಿ ನಾವು ಜೀವ ಕೊಟ್ಟೇವೆ. ನಮ್ಮ ಜೊತೆಗೆ ಇದ್ದಂತವ್ರಿಗೆ, ನಮ್ಮ ವಿರೋಧ ಮಾಡಿದವರಿಗೆ ನಾವು ಯಾವಾಗ ಕೂಡ ತಕ್ಕವಾದಂತ ಪಾಠ ಕಲಿಸೇವೆ. ನಮ್ಮ ಜೊತೆ ಬಸವರಾಜ್ ಇಂಗಿನ್ ಅಂತ ಒಬ್ರು ಜಾಯಿನ್ ಆಗಿದ್ದಾರೆ, ತೊಗರಿ ಬೆಳೆಗಾರರ ಸಂಘದವರು, ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ರಾಜ್ಯಾಧ್ಯಕ್ಷರವರು. ಬಸವರಾಜ್ ಇಂಗಿನ್ ಅವರೇ, ನಮಸ್ಕಾರ. 2022ಕ್ಕೆ ರೈತರ ಆದಾಯ ದುಪ್ಪಟ್ಟಾಗುತ್ತೆ ಅನ್ನುವ ಕೇಂದ್ರ ಸರ್ಕಾರದ ಮಾತು, ಇದಕ್ಕೀಗಾಗಲೇ ದೊಡ್ಡ ಮಟ್ಟದಲ್ಲಿ ಎಲ್ಲರೂ ಕೂಡ ವ್ಯಾಪಕವಾಗಿ ಟೀಕೆ ಮಾಡಿದ್ದಾರೆ. ಅವಾಗ ದುಪ್ಪಟ್ಟಾಗದ ಆಮೇಲೆ ಆದರೆ ಈಗ ಇರೋ ಕಾಸು ಕೂಡ ನಮ್ಮಿಂದ ಖೋತ ಆಗ್ತಾ ಇದೆ, ಅಂತಹ ಕಾಯ್ದೆ ಥರ ಕೊಟ್ಟಿದ್ದೀರಾ ನೀವು ಅಂತ ನಿಮ್ಮ ಮೊದಲ ರಿಯಾಕ್ಷನ್ ಏನು ಬಸವರಾಜ್ ಇಂಗಿನ್ ಅವರೇ? ಸರ್, ಈಗಿರುವಂಥ ಈಗ ಹೊಸದಾಗಿ ಅಮೆಂಡ್ಮೆಂಟ್ ಆಗಿರುವಂಥ 3 ಕಾಯ್ದೆಗಳನ್ನು ಗಮನಿಸಿದಾಗ ಇದರಲ್ಲಿ ರೈತರನ್ನ ಸ್ವತಂತ್ರರಾಗಿ ಮಾಡಲಿಕ್ಕೆ, ರೈತರನ್ನ ಸ್ವಾಭಿಮಾನಿಗಳಾಗಿ ಅವರು ಜೀವನ ಮಾಡಲಿಕ್ಕೆ, ಅವರಿಗೆ ಸ್ವಂತ ಶಕ್ತಿ ಇರುವಂತೆ ಮಾಡಲಿಕ್ಕೆ ಮಾಡಿದಂತಹ ಕಾನೂನು ಕೆಲವು ಅಂಶಗಳಿದ್ದಾವೆ ಅನ್ನೋದನ್ನ ಈ ಚಳವಳಿಗಾರರಾಗಲಿ ಅಥವಾ ಹೋರಾಟಗಾರರಾಗಲಿ ಮರಿಬಾರ್ದು. ಮೊದಲನೇದಾಗಿ
APMC ಕಾಯ್ದೆ ಬಗ್ಗೆ ಅಂದ್ರೆ ಕೇಂದ್ರ ಹೇಳ್ತೀನಿ ಸರ್ಕಾರ ನಾನು. ಏನ್ APMC ಮಾಡೋಕ್ ಹೊರಟಿದ್ದಾರೆ ಇದು ರೈತರಿಗೆ ಬಹಳ ಒಳ್ಳೇದು ಮಾಡುತ್ತೆ, ಅವ್ರ ಶಕ್ತಿಯನ್ನು ಬಲಪಡಿಸುತ್ತೆ ಅನ್ನೋ ನಿರ್ಧಾರನ ನಾನು ಅದನ್ನೇ ಹೇಳ್ತಾ ಇದ್ದೀನಿ. ರೈತರನ್ನ ಸಬಲರನ್ನಾಗಿ ಮಾಡಲಿಕ್ಕೆ, ಓಕೆ ಸ್ವಾಭಿಮಾನಿಗಳನ್ನಾಗಿ ಮಾಡಲಿಕ್ಕೆ, ರೈತರನ್ನ ಸ್ವತಂತ್ರ ಮಾಡಲಿಕ್ಕೆ, ಅವರ ಈಗ ಬೇರೆಯವರ ಗುಲಾಮಗಿರಿಯಲ್ಲಿ ಬದುಕ್ತಾ ಇದ್ದಾರೆ, ಅದಕ್ಕೆ ಅದನ್ನು ಸ್ವತಂತ್ರರಾಗಿ ಅವರ ಇಚ್ಛೆಯಂತೆ ನಡ್ಕೊಳ್ಳಿಕ್ಕೆ ಬೇಕಾಗುವಂತಹ ಒಂದು ವ್ಯವಸ್ಥೆ ಹೊಸ ಕಾನೂನಲ್ಲಿದೆ. ಅದ್ರ ಮಗದೊಂದ್ ಕಡೆ ಆರೋಪ ಏನಪ್ಪಾ ಅಂದ್ರೆ ನಿಮ್ ಜೊತೆ ಲೈವ್ ಅಲ್ಲಿ ಇರೋರು ಸಿದ್ದಣ್ಣ ತೇಜಿ ಅವ್ರ ಪ್ರಕಾರ ರೈತರಿಗೆ ಇದು ದೊಡ್ಡ ಮಟ್ಟದಲ್ಲಿ ಮಾರಕ, ಇದರಿಂದ ನಾವು ಸರ್ವನಾಶ ಆಗೋಗ್ತೀವಿ, ರೈತ ವಿರೋಧಿಯಾಗಿ ಸರ್ಕಾರ ನಡ್ಕೊಳ್ತಾ ಇದೆ, ಇಂಥ ಆತ್ರ ಏನು ಅಂತ ಕೇಳ್ತಿದ್ದಾರೆ ಬಸವರಾಜ್ ಅವರೇ. ಇದು ತಪ್ಪಿದೆ, ಸುಳ್ಳು ಹೇಳ್ತಾ ಇದ್ದಾರೆ. ಜನಬೆಂಬಲವನ್ನು ಕಳೆದುಕೊಂಡು ಜೀವನ ಪರ್ಯಂತ ಒಂದೇ ಕುಟುಂಬದವರು ರಾಜ್ಯ ಆಳಬೇಕೆನ್ನುವಂಥ ಒಂದು ಪಕ್ಷ, ಮತ್ತೆ ಈ ಎಡಪಕ್ಷಗಳು ಹಾಗೂ ರಾಷ್ಟ್ರ ವಿರೋಧಿಗಳು ಇದನ್ನ ಒಂದು ಸಿಸ್ಟಮೆಟಿಕ್ ಆಗಿ ವ್ಯವಸ್ಥಿತವಾಗಿ ಮೋದಿಯವರ ಶಕ್ತಿ ಕಡಿಮೆ ಮಾಡಲಿಕ್ಕೆ ಅಥವಾ ಮೋದಿಯವರ ಇಚ್ಛಾಶಕ್ತಿ ಕಡಿಮೆ ಮಾಡಲಿಕ್ಕೆ ಮಾಡ್ತಾ ಇರುವಂತಹ ಇದು ಪ್ರಯತ್ನ ಅಂತ ನಾನು ಹೇಳಲೇಬೇಕಾಗ್ತದೆ. ಪೊಲಿಟಿಕಲ್ ಆಗೇ ಮಾತಾಡೋದಾದ್ರೆ ಒಂದಷ್ಟು ಕಡೆ ಯಾರು NDA ಜೊತೆ ಕೈ ಜೋಡಿಸಿದ್ದಾರೆ ಅವರು ಈ ಹೋರಾಟದಲ್ಲಿದ್ದಾರೆ. ಈಗ ಯಾರು ಹೋರಾಟಲಿದ್ದಾರೆ ಇದರಲ್ಲಿ? ಅಲ್ಲ, NDA ಜೊತೆ ಬೇರೆ ಬೇರೆ ರಾಜ್ಯದಲ್ಲಿ ಯಾರು ಸಪೋರ್ಟ್ ಮಾಡಿದ್ರು ಅವರು ಈಗ ರೈತರ ಪರ ಹೋರಾಟದಲ್ಲಿದ್ದಾರೆ ಎಂದೇನಾ ಸರ್? NDA ಜೊತೆಯಲ್ಲಿ ಅವರ ರಾಜಕೀಯ ಉದ್ದೇಶಕ್ಕೆ ಅವರು ಹೋರಾಟದಲ್ಲಿ ಬಂದಿದ್ದಾರೆ. ಈಗ ಕಾರಣ ಏನಂದ್ರೆ ಬಹಳ ಪ್ರಮುಖವಾದಂತಹ ಕಾರಣ ಹರಿಯಾಣ ಮತ್ತು ಪಂಜಾಬ್ದವರಿಗಿದೆ. ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡತಕ್ಕಂಥ ಎರಡು ಆಹಾರ ಧಾನ್ಯಗಳಂದ್ರೆ ಅಕ್ಕಿ ಮತ್ತು ಗೋಧಿ. ಆದರೆ ಇತ್ತೀಚೆಗೆ ಮೋದಿಯವರ ಸರ್ಕಾರ ಬಂದ ಮೇಲೆ ಅವರು ಈ ತೊಗರಿನ, ಬೇಳೆಕಾಳುಗಳನ್ನು, ಜೋಳನ, ರಾಗಿನ ಬೆಂಬಲ ಬೆಲೆಯಲ್ಲಿ ಕೊಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಿದರು. ಇದು ಬಹುಶಃ ಕೆಲವರಿಗೆ ಸಹಿಸಲಿಕ್ಕೆ ಆಗ್ತಾ ಇಲ್ಲ ಅಂತ ನನಗನ್ನಿಸ್ತದೆ. ನಾನು ವಾಪಸ್ ಬರ್ತೀನಿ, ನಿಮ್ಮನ್ನು ಕೇಳ್ತೀನಿ. ಬಸವರಾಜ್ ಇಂಗಿನ್, ತೊಗರಿ ಬೆಳೆಗಾರ ಸಂಘದ ಅಧ್ಯಕ್ಷರು ಕಲಬುರಗಿಯಿಂದ, ಮಗದೊಂದು ಕಡೆ ಸಿದ್ದಣ್ಣ ತೇಜಿ, ಕಳಸಾ ಬಂಡೂರಿ ಸಮಿತಿಯ ಅಧ್ಯಕ್ಷರು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಲ್ಲ ಮಾಹಿತಿಯನ್ನು ನಾವಂತ ಅಪ್ಡೇಟ್ ಮಾಡ್ತಾನೆ ಇರ್ತೀವಿ. ನಮ್ಮ ವೆಬ್ಸೈಟ್ ವಿಸಿಟ್ ಮಾಡಿ, news18kannada.com, ಪ್ರತಿಯೊಂದು ಸುದ್ದಿಯನ್ನು ಕೂಡ ನೋಡ್ತಾ ಇರಿ. ಒಂದು ಚಿಕ್ಕ ಬ್ರೇಕ್ ತೊಗೊಂಡ್ಬರ್ತೀನಿ. ನಮ್ಮ ಚರ್ಚೆಯ ಎಲ್ಲ ಆಯಾಮಗಳನ್ನು ಕೂಡ ಮುಂದುವರಿಸ್ತೀನಿ. ಟೇಕ್ ಎ ಶಾರ್ಟ್ ಬ್ರೇಕ್.